ನೋಡಿ, ಶಿಕ್ಷೆ ಆಗೋದು ಆಗೋಗ್ಬಿಟ್ಟೈತೆ. ನಮಗೂ ನಿಮಗೂ ಎಲ್ರಿಗೂ ಶಿಕ್ಷೆ ಎಲ್ಲ ಏನು ಕಮ್ಮಿ ಆಗಿಲ್ಲ. ನೆಕ್ಸ್ಟ್ ನಾವು ಹೋದ್ರೂ ನಾವಂತೂ ಈಗಲೇ ಹೇಳಿದ್ದೀನಲ್ಲ. ಹಾಂ ಹಾಂ, ಸರಿಯಾಗಿರೋದನ್ನೇ ಸ್ಕೆಚ್ ಹಾಕ್ಬಿಟ್ಟು ಮಾಡೋಣ. ಒಂದೇ ದಿನಕ್ಕೆ 5 ಲಕ್ಷ ಸಿಕ್ತು ಅಂದರೆ ಒಂದೇ ದಿನಕ್ಕೆ ಒಂದೇ ವಾರಕ್ಕೆ 50 ಲಕ್ಷ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಾವು ಬೆಳೆಸ್ಕೋಬೇಕು. ಈ ಜೈಲಾಗ ಏನು ಮಗ ಇದೆಲ್ಲ ಅವಮಾನ ಅನ್ಕೋಬೇಡ. ಎಂತೆಂಥವ್ರು ಜೈಲಾಗವ್ರೆ, ನಾವೇನು ಯಾವ ಲೆಕ್ಕ ಕಣ್ಲ? ಇದೇನು ಪ್ರೆಸ್ಟೀಜ್ ಅಲ್ಲ ಕಣ್ಲ ಇದು. ಅಯ್ಯೋ, ಯಾವ ಪ್ರೆಸ್ಟೀಜೂ ಅಲ್ಲ. ನೋಡು, ಸುಮ್ಕಿದ್ಬಿಡು, ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇಲ್ಲೇ ಇದ್ಬಿಡೋಣ. ಇಲ್ಲಿಂದ ಬಿಡುಗಡೆ ಮಾಡೇ ಮಾಡ್ತಾರೆ. ನಮ್ಮನ್ನ ಇಟ್ಕೊಂಡು ಏನು ಮಾಡ್ಯಾರ? ನಮ್ಮನ್ನ ಆರಾಮಾಗಿ ಬಿಡುಗಡೆ ಮಾಡ್ತಾರೆ, ಹೋಗೋಣ. ಆದ್ರೆ ನಂಗೆ ಒಂದು ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ, ಆ ಕಳ್ಳನ ಮಗ ಮಮತಿ ಒಳಿಯ ತಗ್ಲಾಕೊಂಡಿಲ್ವೇ ಅಂತ ಹೇಳ್ಬಿಟ್ಟು ಹೊಟ್ಟರಿತಾಯ್ತು ನಂಗಂತೂ. ಆ ನನ್ನ ಮಗ ಒಬ್ಬ ತಗ್ಲಾಕೊಂಡಿದ್ರೆ ಸಂದಾಕಿರೋದಲ್ಲ. ನಾವೇನೇ ಜೈಲಾಗಿರ್ಬೇಕೆ, ಆ ನನ್ನ ಮಗನೂ ಬಂದಿದ್ರೆ ಸಂದಾಕಿರೋದು ಅಲ್ವೇ? ಅವ್ನು ಮಾತ್ರ ಎಸ್ಕೇಪ್ ಆದ ಪಾಪ, ನೀವು ಮಾತ್ರ ತಗ್ಲಾಕೊಬಿಟ್ರಿ. ಅದೇನೇ ನಂಗೆ ಬೇಜಾರಾಯ್ತಿರೋದು ಅಂದರೆ. ಏನು ಮಾಡೋಣಮ್ಮ, ಆನಂದ್ ಮಗನು ಬರ್ತಾನೆ, ಸುಮ್ಕಿರು. ಬರ್ದ ಇನ್ನೇನು ಮಾಡ್ತಾನೆ? ಪೊಲೀಸರು ಒಮ್ಮಕ್ಕನಾಗ ಏನೇ ಹುಡುಕ್ತಾವ್ರೆ. ಹುಡುಕ್ದ ಇನ್ನೇನು ಮಾಡ್ತಾರೆ? ಅವ್ನು ಎಲ್ಲವನೇ ಅಂತ ನಂಗೆ ಏನೋ ಹೊಸಿ ಗೊತ್ತಾಗ್ಬಿಟ್ಟಿದ್ರು. ನಾನೇ ಪೊಲೀಸ್ನವ್ರಿಗೆ ಹಾಕ್ಕೊಟ್ಬಿಡ್ತಾ ಇದ್ದೆ. ನನ್ನ ಮಗ ಇನ್ನೂ ಬ್ಯಾಂಕ್ ದೊರಡೆ ಮಾಡ್ತೀನಿ, ಅದು ದೊರಡೆ ಮಾಡ್ತೀನಿ, ಇದು ದೊರಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿಬಿಟ್ಟವನೇ ಕಣಮ್ಮ. ಅವ್ನು ಮಾತ್ರ ನೆಮ್ಮದಿಯಾಗಿ ಹೋಗಿ ಕಳ್ತನ ಮಾಡ್ಕೊಂಡಿರ್ಬೇಕು. ನಮಗೆಲ್ಲ ನಾಮ ಹಾಕ್ಬಿಟ್ಟು ಕಳ್ಳನ ಮಗ ಹೋಗವನೆ. ಆ ಮಗನ ಹಿಡ್ಕೊಂಬಿಟ್ಟು ಬಂದು ಜೈಲ್ಗೆ ಹಾಕಗಂಟನೂ ನನಗಂತೂ ಸಮಾಧಾನ ಇಲ್ಲ ನೋಡು. ನಮ್ಮನ್ನ ಎಲ್ಲಿ ಹಿಡ್ಕೊಂಡು ಹೋದ್ರು ಆ ಕಳ್ಳನ ಮಗುನ ಅಡ್ರೆಸ್ಸು ನಾವು ಹೇಳ್ಬೇಕು. ಇಂಥ ಜಾಗದಾಗ ಅವನು ಹಿಡ್ಕೊಂಡು ಹೊಂಟೋಗ್ಬಿಡಿ ಕಳ್ಳನ ಮಗುನ, ಲೋಪರ್ ನನ್ನ ಮಗುನ ಅಂತ ಹೇಳ್ಬಿಟ್ಟು ನಮ್ಮನ್ನ ಮಾತ್ರ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಬಂದು ಕೂರ್ಸವ್ರೆ. ಆ ನನ್ನ ಮಗ ಬರಬೇಕಿತ್ತೇ, ಬರಲಿಲ್ಲ. ಇದು ಯಾರು ಬರಬೇಕಿತ್ತು? ಅವನ ಹಬ್ಬ ಬಂದಿದ್ರೆ ಎಲ್ಲ ಮುಕ್ತಾಯ ಆಗೋದು. ಅಲ್ಲ, ನಿಮ್ಮನ್ನೇನೆ ಹಿಡ್ಕೊಂಬಿಟ್ಟು ಬಂದು ಕೂರ್ಸಿರೋದೇನೋ ಸರಿ. ನನ್ನ ಮಗಂಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದು ಕೂರಿಸ್ಬಿಟ್ಟವನಲ್ಲ. ನಾನೇನು ಮಾಡಿದೆ? ಕಳ್ತನ ಮಾಡಿವ್ನ ನಾನು. ನನ್ನ ಮಗನ ಕಾಪಾಡಕ್ಕೆ ಹೋದೆ ಕಣಪ್ಪ. ಅಷ್ಟಕ್ಕೇನಿಯ ಮಾಡಬಾರ್ದು ಮಾಡ್ಬಿಟ್ಟಿವ್ನಿ ಅನ್ನೋಂಗೆ ನನ್ನಂತೂ ಕರ್ಕೊಂಬಿಟ್ಟು ಬಂದು ಹಿಂಗೆ ಕೂರಿಸ್ಬಿಡೋದ ಹೇಳು. ಅಮ್ಮ ನಿನ್ನ ಬಿಟ್ಬಿಟ್ಟು ಕಳಿಸ್ತಾರೆ, ಸುಮ್ಕಿರು. ನಮ್ಮನ್ನೇ ಇರಿಸ್ಕೊತಾರೆ. ಅಮ್ಮವು ಹೋದ್ಮೇಲೆ ಹೆಂಗನ ಮಾಡಿ ಬಂದ್ಬಿಟ್ಟು ನಮ್ಮನ್ನ ಬಿಡಿಸ್ಕೊಂಡು ಹೋಗು. ನಿನ್ನ ಸ್ಯಾನೆ ದಿನ ಇರಿಸ್ಕೊಳ್ಳೋಕ್ಕಿಲ್ಲ, ನಿನ್ನ ಬಿಟ್ಬಿಟ್ಟು ಕಳಿಸ್ಬಿಡ್ತಾರೆ. ಸರಿನೇ? ಯಾಕಂದ್ರೆ ನೀನು ಕಳ್ತನದ ಮೇಲೆಲ್ಲ ನೀನು ತಗ್ಲಾಕೊಂಡಿರೋದು, ಕಳ್ಳಂಗೆ ಸಪೋರ್ಟ್ ಮಾಡಿದ್ಯಾ ಅಂತ ಹಿಡ್ಕೊಂಬಿಟ್ಟು ಬಂದಿರೋದಲ್ವೇ ನಿನ್ನ ಆದಷ್ಟು ಬೇಗ ಬಿಟ್ಬಿಡ್ತಾರೆ. ಅಮ್ಮ ಹೋದ್ರೆ ನೀನಂತೂ ನಮ್ಮನ್ನ ಹೆಂಗನ ಮಾಡಿ ಬಿಡಿಸ್ಕೊಬಿಟ್ಟು ಹೋಗ್ಬೇಕಮ್ಮ ನೀನು. ನಿನಗೆ ನಮ್ಮನ್ನು ಬಿಟ್ರೆ ನಿನಗೆ ಇನ್ನು ಯಾರವ್ರು ಹೇಳು? ನಾನು ಬಿಡಿಸ್ಕೊಂಡು ಹೋಗು. ನಿನ್ನ ಸಂದಕ್ಕೆ ರಾಣಿ ಥರ ನೋಡ್ಕೊತೀನಿ. ಕಳ್ ನನ್ನ ಮಗನೇ, ಜೀಪಿಂದನೇ ತಪ್ಪಿಸ್ಕೊಳಕ್ ನೋಡ್ತೀಯಾ? ಬಂದೇ ಇರು. ನಿಮ್ಮೆಲ್ರೂ ಬೂಟ್ ಕಾಲ ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ. ಕಳ್ ನನ್ನ ಮಗನೇ, ಪೊಲೀಸವ್ರನ್ನ ಆಟಗಳು ಆಡಿಸ್ತೀರಲ್ವ ನೀವು? ಅಷ್ಟೇ, ನಾವು ಎಷ್ಟೊಂದು ಬಿಡ್ಗೇಟ್ ಕೂತ್ಬಿಟ್ಟಿದ್ದೀವ ನೀವು ಆಡ್ಸಿದಂಗೆಲ್ಲ ಆಟಗಳಾಡಕ್ಕೆ? ಕಂತ್ರಿ ನನ್ನ ಮಕ್ಳ, ಬಿದ್ದಿರು. ನನ್ನ ಮಗನೇ, ಇವ್ರಿಗಂತೂ ಬೆಳಿಗ್ಗೆಯಿಂದ ಊಟ ಹಾಕಿಲ್ಲ, ನಿನಗೂ ಹಾಕಲ್ಲ. ನಿನಗೂ 3 ದಿನ ನಿನಗೂ ಊಟ ಹಾಕಲ್ಲ, ಬಿದ್ದಿರು. ಏನು ಕಳ್ತನ ಮಾಡ್ಕೊಂಡು ಬಂದು ಮಾನ ಮರ್ಯಾದಿಲ್ಲ ನಿಮ್ಗಂತೂ. ನಿಮ್ಮಂಥವ್ರಿಗೆ ಸರ್ಕಾರ ಈ ಜೈಲು ಅಂತ ಮಾಡ್ಬಿಟ್ಟು 3 ಹೊತ್ತು ಊಟ ಆಗ್ತೈತಲ್ಲ, ಅದೇ ಮಾಡಿ ತಪ್ಪು. ನಿಮ್ಮಂಥ ಕಳ್ಳನ ಮಕ್ಕಳನ್ನ ಹಿಡ್ಕೊಂಡು ರುಬ್ಬಬೇಕು ಅಲ್ಲಲ್ಲೇನೆ, ಅವಾಗ ಸರ್ಬತ್ತಾ ಇದ್ರಿ. ಇಲ್ಲ, ಕರ್ಕೊಂಬಿಟ್ಟು ಬಂದು ಇಲ್ಲಿ ಇರಿಸ್ಕೊಬಿಟ್ಟು ನಿಮ್ಮ 3 ಹೊತ್ತು ಊಟ ಹಾಕೋದಕ್ಕೆ ಒಬ್ಬೊಬ್ಬೊಬ್ಬೊಬ್ಬ ಏನು ಕಿಸ್ಕೊಂಡು ಕೂತವ್ರೆ ಅಂತ ಹೇಳಿದ್ರೆ ಮೈಯೆಲ್ಲ ಉರ್ದೋಗ್ತೈತೆ. ಸರ್ಕಾರಕ್ಕೆ ಬುದ್ಧಿ ಇಲ್ಲ. ಈ ಕಳ್ಳನ ಮಕ್ಳಿಗೆ ಊಟ ಹಾಕಕ್ಕೆ ಅದೊಂದು ಊಟ, ಒಂದು ದಂಡ ಬೇರೆ. ಮೈ ಬಗ್ಸ್ ದುಡಿಯೋಕ್ಕಾಗಲ್ಲ, ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಾರೆ. ಬಿದ್ದು ಸಾಯ್ರಿ, FIR ಹಾಕ್ತೀನಿ. ಕಂತ್ರಿ ನನ್ನ ಮಕ್ಳ. ಏಯ್, ಏನ್ಲ ನೋಡ್ತಾ ಇದೀಯಾ? ಹೋಗಿ ಕುಕ್ಕರ್ಬೇಡಿ. ಕಳ್ ನನ್ನ ಮಗನೇ, ಏನು ನಾಟಕ ಆಡ್ಬಿಟ್ಟಲ್ವಾ? ನಿನ್ನ ಹಿಡಿಯೋಕೆ ಸಾಹಸ ಮಾಡಬೇಕಾಯ್ತು. ಇನ್ನೇನು ದರೋಡೆ ಮಾಡಕ್ಕೆ ಹೋಗಿದ್ದು ಕಳ್ ನನ್ನ ಮಗನೇ? ಬ್ಯಾಂಕ್ ದರೋಡೆ ಮಾಡ್ತೀಯಾ? ಏನು ಪೊಲೀಸರೆಲ್ಲ ಕಡ್ಲೆಪುರಿ ತಿನ್ಕೊಂಡು ಕೂತಿರ್ತಾರೆ? ನೀನು ಕಳ್ತನ ಮಾಡಕ್ಕೆ ಹೋದಾಗೆಲ್ಲ ಬಿಟ್ಬಿಟ್ಟು ಕೂತ್ಕೊಳ್ಳೋಕ್ಕೆ. ನೀನು ವಾರದಾಗ ಹಿಡ್ದಾಕಿದ್ದೀನಿ ಅಂದರೆ ಯೋಚನೆ ಮಾಡು. ಇನ್ನೊಂದ್ಸಲ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ರೆ ನನ್ನ ಮಗನೇ 3 ದಿನನಲ್ಲ ಒಂದೇ ದಿನ ಹಿಡಿದು ಬಿಸಾಕ್ಬಿಡ್ತಿದ್ದೆ. ಬಂದೇ ಇರ್ರಿ. ಕಿಸಿದ್ದೀರಲ್ಲ, ಊಟ ಜಾಸ್ತಿ ಆಗಿರ್ಬೇಕು ನಿಮಗೆ. ಬರ್ತೀನಿ. ಆಮೇಲೆ ಬೆಂಡ್ ಎತ್ತಿದ್ರೆ ಆವಾಗ ನಿಮಗೆ ಬುದ್ಧಿ ಬರ್ತೈತೆ. ಒಬ್ರಿಗಿನ್ನ ಒಬ್ರು ಕಳ್ ನನ್ನ ಮಕ್ಕಳು, ಒಬ್ರಿಗಿನ್ನ ಒಬ್ರು. ಬಿದ್ದಿರಲ್ಲೇ ಕಾನ್ಸ್ಟೇಬಲ್. ಈ ಜೈಲೊಳಗಡೆ ಮಾತ್ರ ನನ್ನ ಮಗಂಗೂ ಊಟ ಕೊಡ್ಬೇಡ್ರಿ, ಈಗಲೇ ಹೇಳಿದ್ದೀನಿ. ನನ್ನ ಮಗಂಗೂ ಊಟ ಸಪ್ಲೈ ಯಾಕೆ ಕೊಡ್ದಿಲ್ಲಿ? ನನ್ನ ಮಕ್ಕಳು ಸಾಯ್ಬೇಕಿಲ್ಲಿ. ಏನಾದರೂ ಕೊಡ್ತಾ ಇದ್ರ ಊಟನ? ಕಿಸ್ಕೊಂಡು ಕೂತಾರಲ್ಲ 36 ಬಿಟ್ಕೊಂಡು ಈ ಕಳ್ ನನ್ನ ಮಕ್ಕಳು. ಎಷ್ಟು ಹಿಂಸೆ ಕೊಟ್ಟರು ಕಿಸ್ಕೊಂಡು ಕೂತ್ಕೊತಾರಲ್ಲ. ಈ ನನ್ನ ಮಕ್ಕಳನ್ನ ಉಲ್ಟಾ ಪಲ್ಟಾ ಕಟ್ಟಾಕು, ಸರಿಯಾಗಿ ಚಟ್ನಿ ಮಾಡ್ತೀನಿ. ಅವಾಗ ಗೊತ್ತಾಗ್ತದೆ ಕಳ್ ನನ್ನ ಮಕ್ಕಳಿಗೆ. ಮೇಡಮ್ಗೆ ನಾವು ನೋಗೋದು ಇಷ್ಟ ಇಲ್ಲ ಅನ್ನಿಸ್ತದೆ. ನಾವು ನೋಡ್ತಿರೋದೇನು ಅಯ್ಯಮ್ಮನ ನೋಡ್ತಾ ಇದೀವ? ನಾವು ನೋಡ್ತಿರೋದು ನಮ್ಮ ಬಾಸ್ನ ನೋಡ್ತಾ ಇರೋದು. ಅಯ್ಯಮ್ಮಂಗೆ ಅರ್ಥನೇ ಆಗ್ತಿಲ್ಲ. ಅಯ್ಯಮ್ಮನ ನೋಡ್ತಾ ಇದೀವಿ ಅಂತ ಬೇಜಾರು ಮಾಡ್ಕೊಂಡಿರ್ಬೇಕು. ಅಯ್ಯೋ ಬಿಡು, ಪರವಾಗಿಲ್ಲ. ಹೋಯ್ತಾರೆ ಬೇಜಾರು ಮಾಡ್ಕೊಂಡು. ಬೆಳಿಗ್ಗೆ ಊಟ ಬಂತಲ್ಲ, ಹೆಂಗೋ ನಾವು ಕೈಕಾರು ಹಿಡ್ಕೊಂಡು ಊಟ ತಿಂದ್ವಲ್ಲ, ಅಷ್ಟೇ ಸಾಕು. ಬಿಟ್ಟಾಕು. ಬಾರಣೋ ಬಾಬಾ ಕುಂತ್ಕ ಬಾ, ನಿಂಗೋಸ್ಕರನೇ ಕಾಯ್ತಿದ್ವಿ. ಯಾಕೆ ಇನ್ನೂ ಬಂದಿಲ್ವಲ್ಲ ಇವ್ ಅಣ್ಣಯ್ಯ? ಬರ್ಬೇಕಿತ್ತೆ. ಯಾಕೆ ಬರಲಿಲ್ಲ ಅಂತ ತಾಲ್ಕೆ ಹರ್ಕೊಂಡು ಯೋಚನೆ ಮಾಡ್ತಿದ್ದೆ. ಯಾಕೆ ಬರಲಿಲ್ಲ ಇವನು? ಏನಾಯ್ತು ಇವನ್ಗೆ ಅಂತ ಹೇಳಿ ಬಂದಲ್ಲ. ಬಾಣ ಕುಂತ್ಕ ಬಾಣ. ನಾವಿಲ್ಲ ಅಂದ್ರೂ ಆರಾಮಾಗಿ ಬ್ಯಾಂಕ್ ಅನ್ನ ಹಾಕ್ತೀನಿ, ಆಕನ್ನ ಮಣ್ಣು ಹಾಕ್ತೀನಿ ಅಂತ ಹೋಗಿದ್ದಲ್ಲ. ಏನೇನು ಕಿದ್ದಬಾರ್ದಪ್ಪ. ಬಾ ಕುಂತ್ಕ ಬಾ. ನಾನು ಆ ಮನಿಯಾಳಿ ಕಾಂಬ್ಲಿ ಸಹವಾಸ ಮಾಡಬಾರ್ದಾಗಿತ್ತು ಕಣ್ರಲ್ಲ. ಆ ಮನಿಯಾಳಿ ಕಾಂಬ್ಲಿ ಸಹವಾಸ ಮಾಡ್ಬಿಟ್ಟೆ ನಾನು ತಗ್ಲಾಕೊಂಡಿದ್ದು. ಇಲ್ಲ ಅಂದಿದ್ರೆ ನನ್ನ ಎಂಡ್ರು ನಮ್ಮ ಅತ್ತೆ ನನ್ನ ಹೆಂಗೋನ ಉಳಿಸ್ತಾ ಇದ್ರು, ದೇವರಣೆಗೆ ಉಳಿಸ್ತಿದ್ರು ನನ್ನ. ನಾನು ಹೋಗಿ ತಗ್ಲಾಕೊಬಿಟ್ಟೆ ನಾನಂತೂ. ಛೇ,
ಯಾಕಾರ ತಗ್ಲಾಕಣ್ಣು ಅಂತ ಅನ್ನಿಸ್ತಾಯ್ತು ನಂಗಂತೂ. ಆ ಕಂಬ್ಲಿ ಜೊತೆ ಇದ್ದಿದ್ದಕ್ಕೆ ನನ್ನ ಹೆಂಡ್ತಿನೂ ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ನನ್ನ ಪೊಲೀಸ್ ಸ್ಟೇಷನ್ ಹಿಡ್ಕೊಟ್ಟವ್ರಿ. ಆ ಕಂಬ್ಲಿಯಿಂದ ಓಡೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪಿಲಾನ್ ಮಾಡಿದ್ದೆ. ಅಮೇರಿಕಕ್ಕೆ ಹೋಗೋ ಪಿಲಾನ್ ಎಲ್ಲನೂ ಮಾಡಿದ್ದೆ. ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತು ನನ್ನ ಪಿಲಾನ್ ಎಲ್ಲನೂ. ಯಕ್ಕುಟ್ ಹೋಗ್ಬಿಡ್ತು. ಛೇ. ನನ್ನ ಮಗನ್ ತೊಗ್ಲಾಕ್ಬಿಟ್ಟು ನೀ ಮಾತ್ರ ನೆಮ್ಮದಿಯಾಗಿ ಅಮೆರಿಕಕ್ಕೆ ಹೋಗ್ಬಿಡ್ತಿದ್ದ. ನನ್ನ ಮಗ ಇಲ್ಲಿ ಬಾಯ್ ಬಿಡ್ಕೋಬೇಕಿತ್ತಲ್ಲ ಒಬ್ಬೊಬ್ನೇ. ಪರವಾಗಿಲ್ಲ ನೀನುನುವೆ. ಹಾ, ಕಾಮ್ಲಿ ಸವಸ ಮಾಡಿದ್ರೆ ಇಲ್ಲಿ ಗಂಟ ಯಾರು ಉದ್ಧಾರ ಆಗಿಲ್ಲ ಅಂತ ಗೊತ್ತಿದ್ದು ಹೋಗ್ಬಿಟ್ಟು ಆ ಕಾಮ್ಲಿ ಸವಸನೆ ಮಾಡಕ್ ಹೋಗಿದ್ಯಾ ಅಂದ್ರೆ ನೀನ್ ಬಿಡಪ್ಪ ಮಹಾ ಬುದ್ಧಿವಂತ. ಬುದ್ಧಿವಂತರನಾಗ ಬುದ್ಧಿವಂತ ನೀನು. ಸಾಯ್ರಿ, ಜೈಲಾಗೆ ಸಾಯ್ರಿ. ನನ್ನಂತ ಏನು ಹೆಂಗೋ ಬಿಟ್ಟು ಕಳಿಸ್ತಾರೆ, ನೀವೇಣಿಯ ಬಿದ್ದಿರೋದು. ಅನ್ಯಾಯವಾಗಿ ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಟೆ ಅಲ್ವಾ ನೀನು. ಕಂತ್ರಿ ನನ್ನ ಮಗನೇ ಬಿಸ್ನೆಸ್ ಅಂತ ಕರ್ಕೊಂಡೋಗ್ಬಿಟ್ಟು ಕಳ್ತಂತ ಕೆಲಸ ಮಾಡ್ಬಿಟ್ಟು ಈಗ ನೋಡಿದ್ರೆ ಕರ್ಕೊಂಬಿಟ್ಟು ಬಂದು ಇಲ್ಲಿ ಜೈಲಾಗ ಬೀಳಂಗೆ ಮಾಡಿದ್ಗಲ್ಲ. ನನ್ನ ಮಗ ಜೈಲಿಗೆ ಬಂದಿದ್ದಕ್ಕೆ ಎಷ್ಟು ಸಂಕಟ ಆಯಿತು. ನೀನು ಜೈಲು ಒಳಗಡೆಗೆ ಬಂದಿದ್ದಕ್ಕೆ ಅಷ್ಟೇ ಖುಷಿ ಆತಾಯ್ತು ನಂಗಂತೂ. ಅದ್ರಾಗೂ ನೀನು ಹೆಂಡ್ತಿನಿ ಮತ್ತೆ ಇಬ್ಬರೇಣಿ ಹಾಕ್ಕೊಟ್ಟವ್ರೆ ಅಂದಲ್ಲ, ಇನ್ನೂ ಸ್ಯಾನೆ ಖುಷಿ ಆತಾಯ್ತು ನನಗಂತೂ. ಒಳ್ಳೆ ಕೆಲಸ ಮಾಡೋರು ಬಾ. ದೇವ್ರನ್ನ ಊಟ ಆಗ್ತಿಲ್ವಾ ನನಗಂತೂ. ಹೊಟ್ಟೆಲ್ಲ ಸಿತಾಯ್ತೆ. ಈ ಕಾಮ್ಲಿ ಅವ್ರ ಅಮ್ಮಂಗೂ ಹುಷಾರಿಲ್ಲ, ಹಂಗೆ ಹಿಂಗೆ ಅಂತೇಳಿ ಉಣ್ದಿದ್ದಂಗೆ ಕರ್ಕೊಂಡು ಬಂದ್ಬಿಟ್ಟು ನಮಗೆಲ್ಲ ತಿಕ್ಲತ್ತಿಸ್ಬಿಟ್ಟವಳು ಸುಮ್ಕೇಣಿಯ. ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ನನಗಂತೂ. ಏನು ಮಾಡಬೇಕು ಅಂತ ನೀನು ಗೊತ್ತಾಯ್ತಿಲ್ಲ ನಂಗಂತೂ. ಯವ್ವ, ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಏನಾರ ಮಾಡಬೇಕಲ್ಲ. ಏನಾರ ಹೊಸಿ ಪಿಲಾನ್ ಗಿಲಾನ್ ಏನಾರ ಮಾಡಿದ್ದೀರಾ ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಅಂತ ಹೇಳ್ಬಿಟ್ಟು? ಯಾರನ್ನ ಬಿಡಿಸ್ಕೊಂಡು ಹೋಗಕ್ಕೆ ಅಂತ ಯಾರನ್ನ ಅರೇಂಜ್ ಏನಾರ ಮಾಡಿದ್ದೀರಾ? ನಾವೆಲ್ಲ ಮಾಡಕ್ಕಾಯ್ತದೆ. ನಾನು ನಮ್ಮ ಮಮ್ಮಿ ಇಬ್ಬರು ಇಲ್ಲೇ ಕುಂತಿದ್ದೀವಿ. ನಮ್ಮನ್ನಂತೂ ಬಿಡಿಸ್ಕೊಂಡು ಹೋಗಕ್ಕೆ ಯಾವ ಬುಡ್ಡ ಇದನ್ನು ಬರೋಕಿಲ್ಲ, ಸತ್ರು ಬರೋಕಿಲ್ಲ. ನಮ್ಮನ್ನು ಬಿಡಿಸ್ಕೊಂಡು ಹೋಗಕ್ಕೆ ಬಾ ಅಂದ್ರೂ ಬರೋಕಿಲ್ಲ ಬಿಡು. ನೀನು ಎಷ್ಟು ಬೇಡ್ಕೊಂಡ್ರು ಬರೋಕಿಲ್ಲ. ನಾನು ಬರೋಕಿಲ್ಲ ಅಂತ ನೀವು ಅಂತಾರೆ. ನೀನು ಏನು ಮಾಡಿದ್ರು ಬರೋಕಿಲ್ಲ. ನೋಡು, ನಿನ್ನ ಕಡೆನೇ ಯಾರನ್ನ ಕರೆಸ್ಬಿಟ್ಟು ನೀನು ಹೆಂಡ್ತಿನ ನಿಮ್ಮ ಅತ್ತೆನ ಕರೆಸ್ಬಿಟ್ಟು ಬಿಡಿಸ್ಕೊಂಡು ಹೋಗು. ಆರಾಮಾಗಿ ನಿಮ್ಮದಿಯಾಗಿ ಇದ್ಬಿಡ್ಬೋದು. ನಾವು ಬರ್ತೀವಿ ನಿನ್ನ ಜೊತೆಗೆ. ನಿನ್ನೆ ಅಲ್ಲಲ್ಲಿ ಕಣ್ಣನ ಮಗನೇ, ನೀನು ಯಾಕ್ಲಾ ನೀನು ಎಲ್ಲಿಗ್ಲ ಹೋಗಿದ್ದೆ ಬುಡ್ಡ ಇದ್ದ ನೀನು ಫೋನೆಲ್ಲ ಸುಚುಡಾಪ್ ಅಂತ ಬರ್ತಿತ್ತಲ್ಲ. ನಾನೊಂದು ಪೊಲೀಸ್ನವ್ರು ಹಿಡ್ಕೊಂಬಿಟ್ಟು ಬಂದು 20 ದಿನ ಆಯಿತು. ಹೆಂಗೆ ತಗ್ಲಾಕಂಡು ಅಂತಾನೆ ನೀ ಅರ್ಥ ಆಯ್ತಿಲ್ಲ ನಾನಂತೂ. ಅದೇನೋ CC ಕ್ಯಾಮ್ರಾದಾಗ ನಮ್ಮ ಫೋಟೋ ಇತ್ತಂತೆ. ಆ ಫೋಟೋನ ನೋಡ್ಕೊಂಬಿಟ್ಟು ಅದೇನು ಹಿಡಿದು ಬಿಸಾಕ್ಬಿಟ್ಟವ್ರು ನನ್ನಂತೂ. ಅಲ್ಲಿ ನನ್ನ ಲವ್ವರ್ ಮುಂದೆನೇ ಕರ್ಕೊಂಡು ಹೋದ್ರು. ಆ ಕಂತ್ರಿ ಬುಡ್ಡಿಗೆ ಎಷ್ಟಿಷ್ಟು ಲಕ್ಷ ಎಲ್ಲ ಕೊಟ್ಟಿವ್ನಿ. ಇಲ್ಲಿ ಗಂಟೆ ನಾನು ಬಿಡಿಸ್ಕೊಂಡು ಹೋಗೋಕೆ ನಾ ಬಂದ್ಲಾ, ಬರಲೇ ಇಲ್ಲ ಮೊಳ್ಳಿ. ದುಡ್ಡೆಲ್ಲ ಒತ್ಕೊಂಡು ಯಾವನ ಜೊತೆ ದೌಡ ಕಿತ್ಬಿಟ್ಟವಳ ಏನೋ ನಾಕಾಣಿ. ಹಬ್ಬ, ನೀನು ಅಷ್ಟೇ ನಿನ್ನ ಹೆಂಡ್ತಿಗೆ ಅಂತ ಕೊಟ್ಟೆ. ಏನಪ್ಪ ಬಂತು ಲಾಭ? ಇವನು ಅವ್ರ ಅಮ್ಮಂಗೆ ಅಂತ ಕೊಟ್ಟಿದ್ದಕ್ಕೆ ಅವ್ರ ಅಮ್ಮ ಪಕ್ಕದಾಗ ಕುಂತ್ಕೊಂಡೈತೆ ಬಂದು. ಏಯ್ ಕಳ್ ನನ್ನ ಮಕ್ಳ, ಎಲ್ಲರನ್ನೂ ಒಡವೆನ ಎಲ್ಲಿಕ್ಕಿದ್ದೀರಾ? ಹಾ, ಎಲ್ಲ ಸೇಟು ವಾಪಸ್ ಕೊಡ್ಬೇಕು. ಒಬ್ಬೊಬ್ನು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ ಚರ್ಮ ಸುಲ್ಬಿಟ್ಟು ಬಾಯಿ ಬಿಡಿಸ್ತೀನಿ. ಎಲ್ಲೆಲ್ಲಿ ಏನೇನು ಮಾಡಿದ್ರೆ ಹೇಳ್ರಿ. ಮೇಡಮರೇ, ಗೋವಾಗ ಹೋಗ್ಬಿಟ್ಟು ಮಾರ್ಕೊಂಬಿಟ್ಟು ಬಂದೀವಿ ಮೇಡಮರೇ. ಇದೆಲ್ಲ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಗೋವಾಗೆಲ್ಲ ಮಾರಾಕ್ಬಿಟ್ಟು ಎಲ್ಲ ಮಜಾ ಮಾಡ್ಬಿಟ್ಟಿದೀವಿ ಮೇಡಮರೇ. 10 ಪೈಸೆ ನಮ್ತಾಗಿಲ್ಲ ಮೇಡಮರೇ. ಇವಾಗ ನೀವು ಇದ್ದಕ್ಕಿದ್ದಂಗೆ ಎಲ್ಲೈತೆ ಅಂತ ಕೇಳಿದ್ರೆ ಏನು ಮೇಡಮರೇ ಹೇಳ್ಬೇಕು? ಕಳ್ ನನ್ನ ಮಗನೇ, ಗೋವಾಗ ತಗೊಂಡೋಗಿ ಮಾರ್ಕೊಂಡು ಬಂದ. ಬಾ ತೋರಿಸ್ ಬಾ. ನಿನಗೂ ಅವನಿಗೂ ಇಬ್ರಿಗೂ ಸರಿಯಾಗಿ ಮಾಡ್ತೀನಿ. ಕಂತ್ರಿ ನನ್ನ ಮಕ್ಳ ಮಾಡೋದೆಲ್ಲ ಅನಾಚಾರದ ನನ್ನ ಮಕ್ಕಳು. ಕಂತ್ರಿ ನನ್ನ ಮಕ್ಕಳು ನಡೀರಿ ಐತೆ ನೋಡು. ಆ ಸೇಟು ಎಲ್ಲರೂ ದುಡ್ಡು ಕೊಟ್ಕೊಡ್ಬೇಕು ಅಂತ ಹೇಳ್ತಾವನೆ. ಮುಚ್ಕೊಂಡು ಎಲ್ಲರೂ ಅವ್ನು ಎಷ್ಟು ಒಡವೆ ಆಗೋಯ್ತು ಅಷ್ಟು ಒಡವೆನೂ ಬರ್ದಿತ್ತಾನೆ. ದುಡ್ಡು ಕೊಟ್ಕೊಡ್ಬೇಕಿಲ್ಲ, ಒಡವೆ ಕೊಟ್ಕೊಡ್ಬೇಕು. ಅವನಂತೂ ಸುಮ್ಮನೆ ಬಿಡಲ್ಲ, ಸರಿನಾ? ಮೇಡಮರೇ, ನನ್ನ ದುಡ್ಡೆಲ್ಲ ನನ್ನ ಲೋವರ್ ಇದ್ದಲ್ಲ ಅವಳ ತಾಗ ಐತೆ. ಅವಳ ತಾಗ ಇಸ್ಕೊಬಿಟ್ಟು ಮೇಡಮರೇ ನನ್ನ ಬಿಟ್ಬಿಡಿ ಮೇಡಮರೇ, ಬಿಟ್ಬಿಡಿ. ನಮ್ಮ ಮನೆ ಬಾಕ್ಲೆಲ್ಲನೂ ಹಂಗೇನೆ ನೀ ಅದ್ರಾಗ ಇತ್ತಳಿ. ನಮ್ಮ ಮನೆ ಬಾಕ್ಲೆಲ್ಲ ಓಪನ್ ಇರ್ತದೆ. ನೀವು ಹೋಗ್ಬಿಟ್ಟು ಯಾವಾಗನ ಕೇಳಿ, ನಮ್ಮ ಹುಡುಗಿ ಹಂಗೇನೇ ಕೊಟ್ಬಿಡ್ತಾಳೆ. ದಯವಿಟ್ಟು ನಮ್ಮನ್ನು ಈ ಪೊಲೀಸ್ ಸ್ಟೇಷನಿಂದ ಬಿಟ್ಬಿಟ್ರೆ ಸಾಕು ಮೇಡಮರೇ. ದುಡ್ಡು ವಾಪಸ್ ಕೊಡಂಗಿದ್ರೆ ಸೇಟು ಕೊಟ್ಬಿಡ್ತೀವಿ ಮೇಡಮರೇ. ನನ್ನ ತಾಗೊತ್ತು ಪೈಸೆನೂ ಇಲ್ಲ, ಎಲ್ಲ ಅನ್ಯಾಯವಾಗಿ ಹಾಳು ಮಾಡ್ಕೊಬಿಟ್ಟೆ ನಾನಂತೂ. ಆ ಕಂಬ್ಲಿ ಜೊತೆ ಬಿದ್ದುಬಿಟ್ಟು 10 ರೂಪಾಯಿ ಇಲ್ದಿದ್ದಂಗೆ ಹೋಗ್ಬಿಟ್ಟೈತೆ ನನ್ನ ಜೀವನದಾಗೆ. ಮೇಡಮರೇ, ದಯವಿಟ್ಟು ಹೊಸಿ ಟೈಮ್ ಕೊಡಿ, ನಾನು ಹೆಂಗೋ ಅರೇಂಜ್ ಮಾಡ್ಬಿಡ್ತೀನಿ ಪ್ಲೀಸ್ ಮೇಡಮರೇ. ಖುದ್ದು ಮಜಾ ಮಾಡ್ಬೇಕಾದ್ರೆ ಚೆನ್ನಾಗಿತ್ತಾ? ನೋಡು, ಆ ಸೇಟು ಬಂದವ್ರೆ. ಆ ಸೇಟು ಹತ್ರ ಎಲ್ಲ ಮಾತಾಡ್ತಾ ಇದ್ದೀನಿ, ಸರಿನಾ? ಈಗಲೇ ಹೇಳಿದ್ದೀನಿ, ಆ ಸೇಟು ಸುಮ್ಮನೆ ಅಂತೂ ಬಿಡಲ್ಲ. ಹಾಕೊಂಡು ಚೆನ್ನಾಗಿ ರುಬ್ರಿ, FIR ಹಾಕಿ ರುಬ್ರಿ ಅಂತ ಹೇಳೋರೆ. ನೀವೇನೋ ದುಡ್ಡೆಲ್ಲ ಅರೇಂಜ್ ಮಾಡಿಕೊಟ್ರೆ ಆರಾಮಾಗಿ ಬಿಡ್ತಾರೆ. ನೋಡಿ, ದುಡ್ಡು ಅರೇಂಜ್ ಮಾಡೋಕೆ ಆಗ್ತೈತಾ ಇಲ್ವಾ ಅಷ್ಟೇ ಹೇಳಿ. ಇಲ್ಲ, FIR ಹಾಕ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ದುಡ್ಡು ಕೊಟ್ಟರೆ ಬಿಟ್ಟು ಅವ್ನು ಕಂಪ್ಲೇಂಟ್ ವಾಪಸ್ ತಗೊಳಕ್ಕೆ ರೆಡಿ ಆಗವನೆ. ಪ್ರತಿಯೊಂದು ದುಡ್ಡು ಬಾರ್ದಿಕ್ಕವನೆ ಇಷ್ಟಿಷ್ಟು ಲಕ್ಷ ಅಂತ ಹೇಳ್ಬಿಟ್ಟು. ಪ್ರತಿ ಸ್ವಲ್ಪನೂ ಒಂದು ಮಿಸ್ ಮಾಡಿದಂಗೆ ಎಲ್ಲ ಕೊಟ್ಬಿಡಿ. ಮೇಡಮರೇ, ಕೊಡಕ್ಕೆ ಏನಾಯ್ತು? 5 ಲಕ್ಷ ಅಷ್ಟೇನೇ. 15 ಲಕ್ಷ ಅಷ್ಟೇನೆ. 15 ಲಕ್ಷ? 5 ಲಕ್ಷ ಕಳ್ ನನ್ನ ಮಕ್ಳ. ಟೋಟಲ್ ಎಲ್ಲ 35 ಲಕ್ಷ ಪ್ಲಸ್ 5 ಲಕ್ಷ ಕ್ಯಾಶು, 40 ಲಕ್ಷ ಹೋಗಿರೋದು. ಮೇಡಮರೇ, ಇಲ್ಲ ಮೇಡಮರೇ, ಇವರೆಲ್ಲ ನನ್ನ ಕದ್ದು ಕೊಟ್ಟಿದ್ದು 5 ಲಕ್ಷ ಮೇಡಮರೇ. ಓ, 5 ಲಕ್ಷ. ಪರವಾಗಿಲ್ಲ, ಚೆನ್ನಾಗಿ ಸುಳ್ಳು ಹೇಳ್ತಿರಲ್ಲ ಕಳ್ ನನ್ನ ಮಕ್ಳ. 40 ಲಕ್ಷ ಎಲ್ಲ ಹೊಂದಿಸ್ಕೊಡ್ತೀರಾ? ಸುಮ್ಮನೆ ಬಿಟ್ಬಿಡ್ತೀನಿ. ಹೊಂದಿಸ್ಕೊಡಕ್ಕಾಗ್ಲಿಲ್ವಾ ನನ್ನ ಮಕ್ಕಳ? ಒಬ್ಬೊಬ್ರಿಗೂ ಅದೇನೋ ಅಂತಾರಲ್ಲ, ಅರಿತೀನಿ ಕಾರಣ ಬಂದು ಹೊಂದಿಸ್ಕೊಡ್ಲೇಬೇಕು. ಹಾಗೇನೆ ಎಲ್ಲಿ ಕಳ್ತನದ ಮಾಲ್ನ ಎಲ್ಲಿ ಮಾರಿದ್ದೀರಾ ಅದು ಪ್ರತಿಯೊಂದು ಇನ್ಫಾರ್ಮೇಷನು ನನಗೆ ಬೇಕು. ಇಲ್ಲ ಅಂದರೆ ಐತೆ ನಿಮ್ಗೆ ಅವಾಗ. ಅದು ಹೆಂಗಣ 40 ಲಕ್ಷ ಆಯ್ತದೆ? ನನಗೆ 5 ಲಕ್ಷ ಅಲ್ವೇನ ಕೊಟ್ಟಿದ್ದು ನೀವು? 40 ಲಕ್ಷ ಹೆಂಗಣ ಆಯಿತು? ಇಲ್ಲ ಕಣ, ಕದ್ದಿಸಿ ಯಾನೇನಿಯ. ನೀನೇನು ಒಳಗಡೆಗೆ ಬಂದು ಸಹಾಯ ಮಾಡಲಿಲ್ವಲ್ಲ, ಅದಕ್ಕೇನಿಯ ನಿನಗೆ ಮಾತ್ರ 5 ಲಕ್ಷ ಕೊಟ್ಟು ಇನ್ನು ಉಳಿದಿರೋ ಕಾಸೆಲ್ಲ ನಾವೇ ಹಂಚ್ಕೊಬಿಟ್ವಿ ಕಣ್ಣ. ಬೇಜಾರು ಮಾಡ್ಕೋಬೇಡ.
ಅಯ್ಯೋ ಅಯ್ಯೋ ಅಯ್ಯೋ, ಇದ್ರಾಗೂ ನನ್ನ ಮಗಂಗ್ ಮೋಸ ಮಾಡ್ಬಿಟ್ಟಿದ್ರ ನೀವು. ಇನ್ನೇನ್ ನನ್ನ ಮಗಂಗೆ ಅಂತ ಒಳ್ಳೇದ್ ಮಾಡ್ರ ನೀವು. ಎಲ್ಲ ನನ್ನ ಮಗಂಗ್ ಅನ್ಯಾಯ ಮಾಡಿರೋನ್ನ ನೀವಂತೂ ನಿಮ್ಮ ಅಕ್ಕ ಮುಚ್ಚ ನಿಮಗೆ ಬರ್ಬಾರ್ದು ಬರ ನಿಮ್ಗೆ. ನನ್ನ ಮಗಂಗ್ ಅಲ್ಲೂ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಮೋಸ ಮಾಡಿದ್ದೀರಾ. ದುಡ್ಡು ಮಾತ್ರ 5 ಲಕ್ಷ. ಈಗ ಶಿಕ್ಷೆ ಮಾತ್ರ ಎಲ್ಲರಿಗೂ ಸೇಮ್ ಶಿಕ್ಷೆ ನೀ ಕೊಡ್ತಾ ಇತ್ತಲ್ಲ. ನೀವೇ ಹೊಸ ಶಿಕ್ಷೆಗೆ ಸ್ಯಾನೆ ತಗೊಳ್ಳಿ. ನೋಡಿ, ಸೇಟು ನಾವು 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೊಂಟೋಯ್ತೀವಿ. ನೀವು ಹೆಂಗನ ಮಾಡ್ಕೊಂಡು ಇಲ್ಲೇ ಏನೇ ಸಾಯ್ರಿ. ಎಂಥ ಕಳ್ಳ ನನ್ನ ಮಕ್ಳು ಇರ್ಬೇಡ ನೀವಂತೂ ನನಗೆ ಯಾಮರ್ಸ್ಬಿಟ್ರಿ ಅಲ್ವಾ 5 ಲಕ್ಷ ಕೊಟ್ಬಿಟ್ಟು ಇಷ್ಟೇ ನೀ ಬರೋದು ಇಷ್ಟೇ ನೀ ಬರೋದು ಅಂತ ಹೇಳ್ಬಿಟ್ಟು ನನಗೆ ಉಂಡೆನ ಹಾಕ್ಬಿಟ್ರಿ ಅಲ್ವಾ ನೀವು. ನೀವಿನ್ ಎಂಥವ್ರು ಇರ್ಬೇಡ ಹೇಳಿ. ಥು, ಹೋಗಿ ಹೋಗಿ ನಿಮ್ಮ ತಾಗ ಬಂದಲ್ಲ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಏನಿಯ ಬುದ್ಧಿ ಇಲ್ಲ. ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನಾಲಯ್ಯಾಗ ಬಡ್ಡಿಗಳ. ನಿಮ್ಮನ್ನು ನಂಬ್ಕೊಂಡು ಮಾತ್ರ ಬರ್ಬಾರ್ದಾಗಿತ್ತು. ನಾನು 5 ಲಕ್ಷ ನಾನು ಕೊಟ್ಬಿಟ್ಟು ಈಗ ನಾನು ಪೂರ್ತಿ ಕೊಟ್ಕೊಡ್ಬೇಕಾ? ನಾನು ಕಟ್ಕೊಡೋದೇ 5 ಲಕ್ಷ ಅಷ್ಟೇ. ನೀವು ಹೆಂಗನ ಮಾಡ್ಕೊಂಡು ಕೊಟ್ಕೊಟ್ರಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಲೋ ಮಗ, ನಿನ್ನಂತೂ ದಡ್ ಬಡತದ ಮಾಡ್ಕೊಬಿಟ್ಟವ್ರ ಕಣ್ಣು ನಿಂಗೆ ಇವರೆಲ್ಲರೂ. 5 ಲಕ್ಷ ಕೊಟ್ಬಿಟ್ಟು ನಾವು ಹೊಂಟು ಬಿಡೋಣ, ಹೇಳೋಣ 5 ಲಕ್ಷ ನೀನಿಯ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಇಲ್ಲಿಂದ ಫಸ್ಟ್ ಹೊಂಟೋಗೋಣ. ಸಾಕಿ ಇವ್ರ ಸಹವಾಸ ಏನಿಯ ಬೇಡ, ಇನ್ನೊಂದ್ಕಿತ ಇವ್ರ ಜೊತೆ ಸೇರ್ಲು ಬೇಡ. ಎಲ್ಲ ಮೋಸಗಾರ ನನ್ನ ಮಕ್ಕಳು, ಮೋಸ ಮಾಡೋರ ಏನಿಯ ಕಳ್ಳ ನನ್ನ ಮಕ್ಕಳು. ನೋಡು, ಕೊದ್ಬಿಟ್ಟು ಹಿಂಗೆ ಇಷ್ಟೇ ಕೊಟ್ಬಿಟ್ಟು ಅವರೆಲ್ಲ ತಿಂದ್ಬಿಟ್ಟು ಹೆಂಗೆ ಮಜಾ ಮಾಡೋರೆ ಅಂತ. ನೀವೇನೇ ಕೊಟ್ಕೊಟ್ರಿ. ಉಳ್ದಿರೋ ದುಡ್ಡೆಲ್ಲ ನಾವು 5 ಲಕ್ಷ ಮಾತ್ರ ಕೊಟ್ಕೊಡ್ತೀವಿ. ಇನ್ನು ಉಳ್ದಿರೋದೆಲ್ಲ ಏನೈತೆ ಅದನ್ನೆಲ್ಲ ನೀವೇನೇ ಕೊಟ್ಕೊಟ್ರಿ. ಹಾಂ, ಇನ್ನು ನಮ್ಮ ಅತ್ತೆ ನನ್ನ ಹೆಂಡತಿ ಇಬ್ರು ಕೊಟ್ಕೊಡ್ತಾರೆ ಅಂದರೆ ಶುದ್ಧ ಸುಳ್ಳು. ನಮಗೆ ಬೇರೆ ದಾರಿನೇ ಇಲ್ಲ. ಈ ಪೊಲೀಸರು ನಮ್ಮನ್ನಂತೂ ಯಾರನ್ನೂ ಈಚೆ ಕಡೆಗೆ ಬಿಡೋಕ್ಕಿಲ್ಲ. ನೀವು 5 ಲಕ್ಷ, ನಾನು 5 ಲಕ್ಷ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಅವರು ಟೋಟಲಾಗಿ 40 ಲಕ್ಷ ಕೊಟ್ಟರೆ ಬಿಡ್ತಾರೆ. ಈಗ 40 ಲಕ್ಷನ ಎಲ್ಲಿಂದ ತರೋದು? ಎಲ್ಲ ಅನ್ಯಾಯವಾಗಿ ಅರ್ಧ ನನ್ನ ಹೆಂಡತಿ ಕೊಟ್ಟೆ, ಇನ್ನು ಅರ್ಧ ಈ ಕಂಬ್ಲಿ ಅದು ಇದು ಕೊದ್ದಿರ ಆಟ ಆಡ್ಬಿಟ್ಟು ಎಲ್ಲ ಮೋಸ ಮಾಡ್ಬಿಟ್ಲು. ಇನ್ನು ನಮ್ಮದು ಅಂತ ಇನ್ನೇನು ಉಳ್ದೈತಿ ಹೇಳು? ಏನು 40 ಲಕ್ಷ ಕೊಡಗಂಟೂ ಬಿಡಕ್ಕಿಲ್ವಾ? ಅದೆಲ್ಲ ಹೆಂಗ್ ಸಾಧ್ಯ ಬಿಡಕ್ಕಿಲ್ಲ ಅಂತ ಹೇಳಿದ್ರೆ, ನಮಗೆ ತಿಂದಿರೋದು 5 ಲಕ್ಷ. ನಾವಂತೂ 5 ಲಕ್ಷ ಕೊಟ್ಬಿಟ್ಟು ಹೊಂಟೋಗ್ಬಿಡ್ತೀವಿ ಅಷ್ಟೇನಿಯ. ಹ್ಞೂ, ಸುಮ್ಮನೆ ಅಂತೂ ಬಿಡಲ್ಲ. ನಾವ್ಯಾಕೆ ಇದು ಮಾಡಬೇಕು? ನಾವ್ಯಾಕೆ ಕಷ್ಟಪಡಬೇಕು ಹೇಳು? ಈಗ ಆಗೋಗ್ಬಿಟ್ಟೈತೆ. ನಾವೆಲ್ಲ ತಪ್ಪು ಮಾಡ್ಬಿಟ್ಟಿದ್ದೀವಿ, ಎಲ್ಲ ಮುಗ್ದೋಗ್ಬಿಟ್ಟೈತೆ. ಮೊದಲಿಂದ ಎಲ್ಲರೂ ಒಟ್ಟಿಗೆ ಏನೇ ಹೋಗ್ಬೇಕು. ಯಾರ್ಯಾರು ಸಂಬಂಧಿಕರು ನೆಂಟರು ಯಾರನ್ನ ಕಾಸು ಕೊಡಂಗಿದ್ರೆ ಎಲ್ರಿಗೂ ಪೊಲೀಸರು ಫೋನ್ ಕೊಡ್ತಾರೆ. ಫೋನ್ ಮಾಡೋಕ್ಕೆ ಫೋನ್ ಮಾಡಿಬಿಟ್ಟು ನೀವೇನೇ ಮಾತಾಡಿದ್ರೆ ಬಿಟ್ಬಿಡ್ತಾರೆ. ಎಲ್ಲರಿಗೂ ಫೋನ್ ಕೊಡ್ತಾರೆ ಇವಾಗ, ದುಡ್ಡು ವಸೂಲಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ನೀವು ಸಂಬಂಧಿಕರ ಹತ್ರ ಮಾತಾಡ್ರಿ, ನಾನು ಮಾತಾಡ್ತೀನಿ. ಹಾ, ಫೋನ್ ಕೊಡ್ತಾರ? ನಾನು ಯಾರಿಗೆ ಫೋನ್ ಮಾಡಲಿ? ನಾನು ನನ್ನ ಹೆಂಡ್ತಿಗೆ ಮಾಡಿ ನೋಡ್ತೀನಿ ಒಂದೇ ಒಂದು ಕಿತ. ಹ್ಞೂ ಕಣ್ಲ, ಯಾರಿಗೊಬ್ರು ಮಾಡ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಬೇಕು.